ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ 17 ವರ್ಷಗಳನ್ನು ಪೂರೈಸಿದೆ. ಆದರೆ ಜಿಲ್ಲಾ ಕೇಂದ್ರದಲ್ಲಿ ಸಮರ್ಪಕವಾದ ಒಂದು ರಂಗಮಂದಿರವಿಲ್ಲ. ಇದರಿಂದ ಯಾವುದೇ ಕನ್ನಡ ಕಾರ್ಯಕ್ರಮ ಮಾಡಬೇಕಿದ್ರೂ ಪರದಾಡಬೇಕಾದ ಸ್ಥಿತಿ ಕನ್ನಡಾಭಿಮಾನಿಗಳಿಗೆ ಎದುರಾಗಿತ್ತು. ಇದೇ ಕಾರಣಕ್ಕೆ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯ ಬಸಪ್ಪನ ಛತ್ರದ ಜಾಗದಲ್ಲಿ ಬೃಹತ್ ರಂಗಮಂದಿರ ನಿರ್ಮಾಣ ಮಾಡಲಾಯಿತು. ಆದರೆ ಅದು ಅನುದಾನದ ಕೊರತೆಯಿಂದ ಸಾಕಷ್ಟು ಕಾಲ ನಿರ್ಮಾಣ ಹಂತದಲ್ಲಿಯೇ ಉಳಿಯುವಂತಾಯಿತು. ಆದರೆ ಇದೀಗ ಈ ಎಲ್ಲ ಸಮಸ್ಯೆಗಳನ್ನು ದಾಟಿಕೊಂಡು ರಂಗಮಂದಿರ ಸಿದ್ಧವಾಗುತ್ತಿದ್ದಂತೆ ಉದ್ಘಾಟನೆಗೂ ದಿನವೂ ನಿಗದಿಯಾಗಿತ್ತು. 2025 ಮಾರ್ಚ್ 8ಕ್ಕೆ ಕನ್ನಡ ಭವನ ಉದ್ಘಾಟನೆ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ದಿನಾಂಕ ನಿಗದಿಪಡಿಸಲಾಯಿತು. ಆದರೆ ಆ ಸಮಯಕ್ಕೆ ಕನ್ನಡ ಭವನ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಆ ದಿನಾಂಕವನ್ನು ಮುಂದೂಡಲಾಯಿತು. ನಂತರ ಏಪ್ರಿಲ್ 23, 24ಕ್ಕೆ ಕನ್ನಡ ಭವನ ಉದ್ಘಾಟನೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ನಿರ್ಧರಿಸಲಾಯಿತು. ಈ ವೇಳೆ ಆಹ್ವಾನ ಪತ್ರಿಕೆಗಳು ಮುದ್ರಣಗೊಂಡು ಹಂಚಿಕೆ ಮಾಡಿ ಕನ್ನಡ ಭವನವನ್ನು ಹೂವಿನಿಂದ ಸಿಂಗಾರ ಮಾಡಿ ಇನ್ನೇನು ಉದ್ಘಾಟನೆ ಮಾಡಬೇಕು. ಅದೇ ಸಮಯಕ್ಕೆ ಧರ್ಮಗುರು ಪೋಪ್ ಅವರ ನಿಧನವಾಯಿತು. ಪರಿಣಾಮ ದೇಶದಾದ್ಯಂತ 2 ದಿನಗಳ ಶೋಕಾಚರಣೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು. ಈ ವೇಳೆ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸುವ ಜೊತೆಗೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು, ಸಂಭ್ರಮಾಚರಣೆಗಳನ್ನು ನಡೆಸದಂತೆ ಸೂಚನೆ ನೀಡಲಾಯಿತು. ಇದರಿಂದ 2ನೇ ಬಾರಿಗೆ ನಿಗದಿಯಾಗಿದ್ದ ಕನ್ನಡ ಭವನ ಉದ್ಘಾಟನೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮುಂದೂಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯವೈಖರಿ ಬಗ್ಗೆ ತೀವ್ರ ಟೀಕೆಗಳು ವ್ಯಕ್ತವಾದವು. ಜಿಲ್ಲಾ ಪರಿಷತ್ನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲವೆಂದು, ಪದಾಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ನಾನಾ ರೀತಿಯ ಆರೋಪಗಳು ಕೇಳಿಬಂದವು. ಜೊತೆಗೆ ಆಹ್ವಾನ ಪತ್ರಿಕೆಯ ವಿಚಾರದಲ್ಲಿಯೂ ಕಾರ್ಯಕಾರಿ ಸಮಿತಿ ಸೇರಿದಂತೆ ಸಂಬಂಧಿಸಿದವರ ಜೊತೆ ಚರ್ಚೆ ಮಾಡದೆ ನಿರ್ಧಾರ ಮಾಡಲಾಗಿದೆ ಎಂಬ ಟೀಕೆಗಳು ವ್ಯಕ್ತವಾದವು. ಸಮ್ಮೇಳನ ಮುಂದೂಡಿದ ಪರಿಣಾಮ ಈ ಎಲ್ಲ ಟೀಕೆ ಮತ್ತು ಆರೋಪಗಳಿಗೆ ತೆರೆ ಬಿದ್ದಿತು. ಇದೀಗ 3ನೇ ಬಾರಿಗೆ ಮತ್ತೆ ಕನ್ನಡ ಭವನ ಉದ್ಘಾಟನೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ದಿನಾಂಕ ನಿಗದಿಯಾಗಿದೆ. ಆದರೆ ಈ ಬಾರಿ ನಿಗದಿಯಾಗಿರುವ ದಿನಾಂಕ ಮಾತ್ರ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಮಾಡಿಸಿದಂತಿದೆ. ಈ ಹಿಂದೆ ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಮೌಢ್ಯ ವಿರೋಧಿ ಕಾನೂನು ತರಲು ಮುಂದಾಗಿದ್ರು. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಅದೇ ರೀತಿಯಾಗಿ ಜಿಲ್ಲೆಯ ಹೃದಯ ಎನಿಸಿದ ಕನ್ನಡ ಭವನ ಉದ್ಘಾಟನೆ ಅಮಾವಾಸ್ಯೆ ಮಂಗಳವಾರದಂದು ಹಮ್ಮಿಕೊಂಡಿರುವುದು ತೀವ್ರ ಚರ್ಚೆಗೆ ಸಂಪ್ರದಾಯದಂತೆ ಸಹಜವಾಗಿ ಮಂಗಳವಾರದ ದಿನವೇ ಯಾವುದೇ ಶುಭ ಸಮಾರಂಭಗಳನ್ನು ನಡೆಸುವುದಿಲ್ಲ. ಅಂತಹ ಮಂಗಳವಾರದ ದಿನವೇ ಅಮಾವಾಸ್ಯೆ ಇದ್ದು ಅದೇ ದಿನ ಕನ್ನಡ ಭವನದ ಉದ್ಘಾಟನೆ ಹಮ್ಮಿಕೊಂಡಿರುವುದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ ಎಂದು ಪ್ರಜ್ಞಾವಂತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಅಮಾವಾಸ್ಯೆ ಶುಭ ದಿನವಾಗಿದ್ದರೆ ಅವರ ಮನೆಗಳ ಕಾರ್ಯಕ್ರಮಗಳನ್ನು ಅಮಾವಾಸ್ಯೆ ದಿನ ಮಾಡಲಿ. ಜಿಲ್ಲೆಯ ಕೇಂದ್ರ ಬಿಂದುವಾಗಿರುವ ಕನ್ನಡ ಭವನದ ಉದ್ಘಾಟನೆ ಅಮಾವಾಸ್ಯೆ ದಿನ ಯಾಕೆ ಮಾಡಬೇಕು? ಮತ್ತೊಂದು ದಿನ ಇಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಮೇ 27 ಮಂಗಳವಾರ ಅಮಾವಾಸ್ಯೆ ಇದ್ದು ಅದೇ ದಿನ ಕನ್ನಡ ಭವನ ಉದ್ಘಾಟನೆ ನಿಗದಿ ಮಾಡಲಾಗಿದೆ. ಅದೇ ದಿನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯೂ ನಡೆಯಲಿದೆ. ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಕನ್ನಡ ಭವನ ಉದ್ಘಾಟನೆ ಅಮಾವಾಸ್ಯೆ ದಿನ ಹೊರತುಪಡಿಸಿ ಇತರೆ ಶುಭ ದಿನಗಳೇ ದೊರೆಯಲಿಲ್ಲವೇ ಎಂಬ ಪ್ರಶ್ನೆಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಉತ್ತರಿಸಬೇಕಿದೆ. ಇನ್ನು ಈ ಕುರಿತು ಮಾಹಿತಿ ಪಡೆಯಲು ಜಿಲ್ಲಾಧಿಕಾರಿ PN ರವೀಂದ್ರ ಅವರಿಗೆ ಸಿಟಿವಿ ನ್ಯೂಸ್ ಕರೆ ಮಾಡಿದರೆ ಕರೆ ಸ್ವೀಕರಿಸಲಿಲ್ಲ. ಮೇ 27 ಮತ್ತು 28ರಂದು 10ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು 27ರಂದು ಕನ್ನಡ ಭವನ ಉದ್ಘಾಟನೆ ಮಾಡಲಾಗುತ್ತಿದೆ. ಉದ್ಘಾಟನೆ ನಂತರ 2 ದಿನಗಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲಾಗುವುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ತಿಳಿಸಿದರು.
ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಷ್ಟಾಚಾರದಂತೆ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ, ಕನ್ನಡಪರ ಸಂಘಗಳು ಹಾಗೂ ಇತರೆ ಸರ್ಕಾರೇತರ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾ ಕನ್ನಡ ಭವನದ ಲೋಕಾರ್ಪಣೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 10ನೇ ಕನ್ನಡ ಸಮ್ಮೇಳನವನ್ನು ದಿನಾಂಕ 27-28 ಮೇ ತಿಂಗಳು ಮಂಗಳವಾರ ಬುಧವಾರ 2 ದಿನ ನಡೆಸಲಿಕ್ಕೆ ನಿರ್ಧಾರ ಆಗಿದೆ. ಅದೇ ರೀತಿ ಎಲ್ಲ ಸಕಲ ಸಿದ್ಧತೆಗಳಾಗಿದೆ. ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ 8:30 ಗಂಟೆಗೆ ಜಿಲ್ಲಾ ಕನ್ನಡ ಭವನದ ಹತ್ರ ಧ್ವಜಾರೋಹಣ ಆಗುತ್ತೆ. ರಾಷ್ಟ್ರಧ್ವಜವನ್ನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮಾಡ್ತಾರೆ. ನಾಡಧ್ವಜವನ್ನು ಸನ್ಮಾನ್ಯ ಶಾಸಕರು ಮಾಡ್ತಾರೆ. ಪರಿಷತ್ತಿನ ಧ್ವಜವನ್ನು ಜಿಲ್ಲೆಯ ಅಧ್ಯಕ್ಷರು ಮಾಡ್ತಾರೆ. ಅಲ್ಲಿಂದ 9:30ಗೆ ಅಲ್ಲೊಂದು ಸ್ವಲ್ಪ ಮಕ್ಕಳಿಗೆ ತಿಂಡಿ ಕೊಡಬೇಕು. ಅದಾದಮೇಲೆ ಅಂಬೇಡ್ಕರ್ ಭವನದಿಂದ ಬಿಸಿಲು ಎಲ್ಲ ಧಗೆ ಇತ್ತು, ಟೈಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಂಬೇಡ್ಕರ್ ಭವನದಿಂದ ಒಂದು ಮೆರವಣಿಗೆ ಆರಂಭ ಆಗುತ್ತೆ. ನಮಗೊಂದು 7 ಕಲಾ ತಂಡಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದೆ. 3 ಕಾರ್ಯಕ್ರಮಗಳನ್ನು ಕೊಟ್ಟಿದೆ ವೇದಿಕೆ ಮೇಲೆ ಸಾಂಸ್ಕೃತಿಕವಾಗಿ ನಡೆಸುವಂಥದ್ದು. 9:30ಗೆ ಇದು ಶುರುವಾದರೆ ಮೆರವಣಿಗೆ ಸುಮಾರು ನಾವು ಮಿನಿಮಮ್ 2500 ಜನ ಮಕ್ಕಳು ಮೆರವಣಿಗೆಯಲ್ಲಿ ಇರ್ತಾರೆ. ನಾವು ಹೇಳಿದ್ವಿ, ವೈಜ್ಞಾನಿಕವಾಗಿ ಅಮಾವಾಸ್ಯೆ ಒಳ್ಳೆಯದು, ಸ್ವಾಮಿಗಳು ಕೂಡ ಅವತ್ತು ದೊಡ್ಡ ಪೂಜೆಗಳೆಲ್ಲ ಮಾಡ್ತಾರೆ. ಅದರ ಮೇಲೆ ನಾವು ಧಾರ್ಮಿಕವಾಗಿ ಏನೂ ಬಿಟ್ಟಿಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆ ನನ್ನ ಕೇಳಿದರು. ನಾನು ಮಿನಿಸ್ಟ್ರಿಗೆ ಇಲ್ಲಪ್ಪ, ನಾವು ಹಂಗೆ ನೋಡೋಕ್ಕಲ್ಲ ಸರ್ಕಾರದ ಕಾರ್ಯಕ್ರಮಗಳನ್ನು, ಅದಕ್ಕೆ ನಾವು ಅದರಲ್ಲೂ ಒಳ್ಳೆ ದಿನ 2-3 ಗಂಟೆ ಇರುತ್ತೆ, ಆ ಟೈಮಲ್ಲಿ ಏನು ಬೇಕೋ ಮಾಡಿ ಅಂತ ಹೇಳಿದರು. ನಾನು ಇನ್ನೂ ಮುಂದುವರೆದು ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೇಳಿದೆ, ನೀವು ಮೊನ್ನೆ ಜಿಲ್ಲಾಧಿಕಾರಿಗಳು ಮಾತಾಡಿ, ಇದು ಮಂಗಳವಾರ ಇದೆ, ಸೋಮವಾರ ಬೇಕಾದರೆ ನಿಮ್ದೇನಾದರೂ ಶಾಸ್ತ್ರೋಕ್ತವಾಗಿ ಮಾಡೋಂಗಿದ್ರೆ ನೀವು ಅದಕ್ಕೆ ಒಳ್ಳೆಯದಾಗಲಿ ಈ ಕನ್ನಡ ಭವನಕ್ಕೆ ಅಂತ ಮಾಡಿ, ನಾವು ಬರ್ತೀವಿ, ನಾವು ಏನಾದ್ರು ನಿರ್ಲಕ್ಷ್ಯ ಇಲ್ಲ, ನಮಗೆ ಏನಿಲ್ಲ ಅಂತ ಹೇಳಿದೆ. ಪಾಸಿಟಿವ್ ಆಗಿದ್ದಾರೆಲ್ಲ. ನಾನು ಅಳುಕಿನಿಂದನೇ ಕೇಳಿದೆ, ಅಲ್ಲಪ್ಪ ನೀವೆಲ್ಲ ಹಿಂಗೆ ವಿಚಾರವಂತರಾಗಿ ಕೇಳ್ತೀರಂದ್ರೆ, ನಾವು ಸರ್ ನನ್ನ ಪ್ರಶ್ನೆ ಅಲ್ಲ ಇದು, ಜನ ನಾಳೆ ಕೇಳಿದಾಗ ಏನು ಮಾಡೋದು ಅಂತ. ಇಲ್ಲ, ನೀವು ಮಾಡಬೇಕು ಅಂದ್ರೆ ಒಂದು ಪೂಜೆ ಮಾಡ್ಕೊಳ್ಳಿ, ಎಲ್ಲ ದಿನದಲ್ಲೂ ಒಳ್ಳೆ ಕಾಲ ಇರುತ್ತೆ, ಕೆಟ್ಟ ಕಾಲ ಇರುತ್ತೆ, ನಾವು ಒಳ್ಳೆ ಕಾಲದಲ್ಲಿ ನಾವು ಮಾಡ್ತೀವಿ, 11 ಗಂಟೆಗೆ ಪ್ರಶಸ್ತವಾದ ಕಾಲ ಇದೆ ಅಂತ. ಏಪ್ರಿಲ್ 23 ಮತ್ತು 24ರಂದು ಸಮ್ಮೇಳನ ನಡೆಯಬೇಕಾಗಿತ್ತ, ಕಾರಣಾಂತರಗಳಿಂದ ಮುಂದೂಡಲಾಯಿತ. ಮೇ 27ರಂದು ಬೆಳಗ್ಗೆ 8:30ಕ್ಕೆ ಕನ್ನಡ ಭವನ ಮುಂಭಾಗದಲ್ಲಿ ರಾಷ್ಟ್ರಧ್ವಜ, ನಾಡಧ್ವಜ, ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜಗಳ ಧ್ವಜಾರೋಹಣ ಮಾಡಲು ತೀರ್ಮಾನಿಸಲಾಗಿದೆ. ರಾಷ್ಟ್ರಧ್ವಜವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಧ್ವಜಾರೋಹಣ ಮಾಡಲಿದ್ದಾರೆ. ನಾಡಧ್ವಜವನ್ನ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಪರಿಷತ್ತಿನ ಧ್ವಜವನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನೆರವೇರಿಸಲಿದ್ದಾರೆ ಎಂದರು. 9:15ಕ್ಕೆ ನಗರದ ಅಂಬೇಡ್ಕರ್ ಭವನದಿಂದ ಸಮ್ಮೇಳನಾಧ್ಯಕ್ಷ ಗೋಪಾಲಗೌಡ ಕಲ್ವಮಂಜಲಿ ಅವರನ್ನ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಲಾ ತಂಡಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಕನ್ನಡ ಭವನದವರೆಗೆ ಮೆರವಣಿಗೆ ನಡೆಸಲಾಗುವುದು. 2 ದಿನಗಳ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಸಚಿವ ಡಾಕ್ಟರ್ MC ಸುಧಾಕರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ S ತಂಗಡಗಿ, ಮಾಜಿ ಸಂಸದ ಡಾಕ್ಟರ್ M ವೀರಪ್ಪ ಮೊಯ್ಲಿ, ಶಾಸಕ ಪ್ರದೀಪ್ ಈಶ್ವರ್, ಕಸಾಪ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ನಾಡೋಜ S ಷಡಕ್ಷರಿ, ಸರ್ವಾಧ್ಯಕ್ಷ ಗೋಪಾಲಗೌಡ ಕಲ್ವಮಂಜಲಿ, ಸಂಸದ ಡಾಕ್ಟರ್ K ಸುಧಾಕರ್ ಭಾಗವಹಿಸಲಿದ್ದಾರೆ ಎಂದರು. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.